A few moments later. One eternity later. ಅಣ್ಣ 250 ಹಾಕ್ರಿ ಅಣ್ಣ. ಆಗೈತೆ. ಹೇಳೋ ಚಿಕ್ಕಜಾಲ ಹಲೋ. ಎಲ್ಲಿ? ಅಲ್ಲಿರಿ ಬಂದೆ. ಬರ್ತಾವ ನಂದೆ. ಅವ್ನು ವೆಯ್ಟ್ ಮಾಡೋಣ. 2 ಜನ ಆಲ್ರೆಡಿ ಹೋಗೋರು. ಟೋಲ್ ಹತ್ರ ಇರ್ತೀನಿ ಅಂತ ಹೇಳಿದ್ರು. ನಾನು ಅವ್ನು ವೆಯ್ಟ್ ಮಾಡ್ಕೊಂಡು ಇಲ್ಲಿ ಎತ್ತಿದ್ದೀನಿ. ನನ್ನ ಮಗ ನನ್ನೇ ಬಿಟ್ಟೋದ. ನಿಮ್ಮ ಈ ತರದೆಲ್ಲ ಇದಾರೆ ಜನ. ನಾನು ಅಲ್ಲಿ ನಿಂಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ಬಿಟ್ಟೇ ಬಂದಲ್ಲ ನೀನು. ಅಲ್ಲಿ ಇದ್ರ ಹತ್ರ ಜಿಯೋ ಪೆಟ್ರೋಲ್ ಬಂಕ್ ಹತ್ರ ಅವ್ರು ಕಾಲ್ ಮಾಡ್ತಾವ್ರು ತಾನೇ. ಬರ್ತಾ ಇದೀವಿ ಅಂತ ಹೇಳು. ಅವರಿಬ್ರು ಇಲ್ಲೇ ಎಲ್ಲೋ ಟೋಲ್ ಹತ್ರ ಇದೀವಿ ಅಂತ ಹೇಳಿದ್ರು. ಇಲ್ಲೇ ಹೋಗ್ತಾವ್ರೆ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಪೊಲೀಸ್ ಹಿಡಿತಾರೆ. ಹಾಕೊಂತ ಅರ್ಸಿಸ ಇವಾಗ ಅವ್ರನ್ನ. ರೆಕಾರ್ಡ್ ಆಗೈತೆ, ವಿಡಿಯೋದಲ್ಲಿ ರೆಕಾರ್ಡ್ ಆಗೈತೆ. ಎಲ್ಲವನೇ ಆಟೋದಲ್ಲಿ ಬರೋಕೆ ಹೇಳ್ಬೇಕಿತ್ತು. ಅವನ್ಗೊಂದು ಹೆಲ್ಮೆಟ್ ಹಾಕ್ಸ್ಕೊಳತ್ತಾನೆ. ಓಡೋಗ್ತ್ಯಾ? ಮಾತಾಡೋ. ಯಾಕೆ ಮಾತಾಡ್ತಿಲ್ಲ? ಬೆಳಿಗ್ಗೆ ಇದಾಗಿದ್ದು ಕೆಸರಲ್ಲಿ ನೋಡಕ್ಕೆ ಬಲ್. ಕೈ ಮುಗಿಬಿಡ್ತೀರಿ, ನಮ್ದು ಮಾತ್ರ ಹಾಕ್ಬೇಡ. A few moments later.
ಈವ್ನಿಂಗ್ ಎಲ್ಲ ರೈಡ್ ಬಂದರೆ ಈ ಸಿಗ್ನಲೆಲ್ಲ ಹಾಕೊತಾರೆ ಪೊಲೀಸು. ಯಾರಿಗೆ ವೆಯ್ಟ್ ಮಾಡ್ತಾರೆ? ಮಳೆ ಬರ್ತಾಯ್ತು. ಮಳೆ ಸ್ಟಾರ್ಟ್ ಆಯ್ತು, ಗೊತ್ತೇ ಆಗಿಲ್ಲ. ಏನೋ ಈ ದಿವಸ ಒಬ್ರು ಎದುರು ನನ್ನ ಮಗ ನಮ್ಮ ಫೋನ್ ಕೂಡ ಸಾಕು ಎದುರಿಗೆ ಬರ್ಬೇಕು. ಏನೋ ಅದು ಎದುರ್ತಿದ್ಯಾ? ಇದು 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 ಮಗ, ಇದು ಬೇಕಾಗಿರೋದು. ಫೋನ್ ಇತ್ತು. ಅವ್ನು ಕ್ಯಾಮ್ರಾ ಆನ್ ಮಾಡಿಲ್ಲ ಅಂತ ಹೇಳಿದ್ದೀನಿ, ಹಂಗೆ ಅದಕ್ಕಾಗಿ ಕಾಡ್ತವನೆ. ಹಲೋ ಹಲೋ, ಏಯ್ ಯಾರು ನೋಡಂಗಿಲ್ಲ. ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು? ಆ್ಯಕ್ಚುಲಿ ನಂದಿ ಹಿಲ್ಸಿಗೆ ಸ್ಟ್ರೈಟ್ ಹೋಗ್ತೀವಿ, ದಿಬ್ಬಗಿರಿ ಬೆಟ್ಟಕ್ಕೆ ಈ ರೋಡಲ್ಲಿ ಹೋಗ್ಬೇಕು. ಅವ್ರು ಹಂಗೆ ಸ್ಟ್ರೈಟ್ ಹೋಗ್ಬಿಟ್ರು. ಆ್ಯಕ್ಚುಲಿ ಮಿಲ್ಟ್ರಿ ಕ್ಯಾಂಪ್ದು ಆ್ಯಂಬುಲೆನ್ಸು. ಬರ್ರೋ, ಒಂದೇ ಸ್ಪೀಡ್ ಹೋಗ್ತೀರಾ ಇಲ್ಲ ನಿಧಾನಕ್ಕೆ ಬರ್ತೀರಾ? ಫೋಟೋ ಅಲ್ಲಿ ತೆಗೆದ್ರೆ ಆಯ್ತು, ಬಾರೋ ಫಸ್ಟು. ನನ್ನ ಮಕ್ಕಳು ಒಂದೆರಡಲ್ಲ. ಲೆವೆಲ್ ಐತೆ ಮಾತ್ರ ರೋಡ್ ಇರೋ ಪ್ಲೇಸ್ ಎಲ್ಲ. ಗೊತ್ತಿಲ್ಲ ಇಲ್ಲಿ ಅಲೋ ಮಾಡ್ತಾರ ಇಲ್ವಾ ಅಂತ ಕೊಡಕ್ಕೆ ಬಂದಿದ್ದೀವಿ. ಇರ್ತಾರ ಇಲ್ವಾ? ಎಲ್ಲ ಅವರೇ ಮಾಡ್ತಾವ್ರೆ. ಆ್ಯಕ್ಚುಲಿ ಇಲ್ಲಿ ಪಬ್ಲಿಕ್ಕಿಗೆ ಅಲೋ ಇದೆಯಾ ಇಲ್ಲ ನನಗೂ ಗೊತ್ತಿಲ್ಲ. ಕ್ಯಾಂಪ್ ಎಲ್ಲ ಬರ್ತಾ ಇದ್ದಾರೆ. ತುಂಬ ನೀಟಾಗಿದೆ. ಆ್ಯಕ್ಚುಲಿ
ಇಲ್ಲಿ ಹೇಳಿಲ್ಲ ನಾನು, BSF ಕ್ಯಾಂಪ್ ಇದು. ನನಗೂ ಗೊತ್ತಿಲ್ಲ ಈಗೆಲ್ಲ ಬಂದಿದ್ದೀವಿ ಅಂತೇಳಿ. ದೇವರು ತೋರಿಸ್ತಿದೆ, ಗೊತ್ತಿಲ್ಲ ಎಲ್ಲಿಂದ ಅಂತ ಕರೆಕ್ಟಾಗಿ. सर डिब्बागिरी बेटा इधर से ही जाना है ना? डिब्बागिरी बेटा. ಗೂಗಲ್ ಮ್ಯಾಪ್ ಏನು ತೋರಿಸ್ತೀವಿ ಅದನ್ನು ಫಾಲೋ ಮಾಡ್ತಾ ಇದ್ದೀನಿ. ಅದು ಟ್ರೈನಿಂಗ್ ಬೇಸ್ ಕ್ಯಾಂಪಪ್ಪ. ನಾವು ಈ ಕಡೆ ಹೋಗಬೇಕು. BSF ಅವ್ರು ಇದ್ದಾರೆ, ಗೊತ್ತಿಲ್ಲ. सर जी डिब्बागिरी बेटा यही है ना? ऊपर बाइक नहीं जाएगा, इधर है, इधर तक लास्ट जा सकता है. ತುಂಬ ಒಳ್ಳೆಯವರು, ತಗೊಂಡೋಗಿ ಅಂದರೆ. ಎಲ್ಲ ಒಂದು ರೋಡ್ ಐತೆ ಮಚ್ಚ, ಬಟ್ ಎಲ್ಲಿ ಅಂತ ಗೊತ್ತಿಲ್ಲ ನನಗೂ. ಯಾರು ಹೇಳಿದ್ರು? ಇದು ಮಾತ್ರ ಕ್ರೇಜಿ ಆಗೈತೆ. ರೋಡ್ ಐತಾ ಇಲ್ಲ ಗೊತ್ತಿಲ್ಲ, ಹೋಗ್ತಾವನೆ. ಲೋ ಮಚ್ಚ ಡೌನ್ಗೆ ಹೋಯ್ತದ ಅದು. ನೀನೇ ಹೇಳಿದ್ ಹೋಗುತ್ತೆ ಅಂತ ಲೋಡ. ಅವ್ರು ಎಲ್ಲಿ ಹೋಗ್ತಾರೆ ಅಂತ ಅದ್ರಲ್ಲಿ ಯಾವ್ದಾದ್ರು ವಿಡಿಯೋದಲ್ಲಿ ನೋಡ್ಕೊಬೇಕಿತ್ತು ಮಚ್ಚ. ಲೋ ಇದೆಲ್ಲ ಕೆಳಗೆ ಹೋಯ್ತಾ ಇದು. ಶಿಷ್ಯ ಶಿಷ್ಯ
ಹಾಂ ಹೋಗುತ್ತೆ ಮಚ್ಚ ಪಕ್ಕ. ಎಲ್ಲಿ ಹೋಗುತ್ತೆ ಇದು? ಈ ರೋಡ್ ಮೇಲೆ ಹೋಗುತ್ತಾ? ಬೆಟ್ಟಕ್ಕೆ ಹೋಗುತ್ತಾ ಇದು? ಹೋಗಲ್ವಾ ಗಾಡಿ? ಇದು ಆಚೆ ಹೋಗೋದಾ? ಮೇಲೆ ಹೋಗ್ಬೇಕಂದ್ರೆ ನಡ್ಕೊಂಡು ಹೋಗ್ಬೇಕಾ? ಹೋಗಿ ಹೋಯ್ತದ ಬಾರ. ಆಚೆ ಅಂತ ತಗೊಂಡು ಅವನು ಫಸ್ಟಿಗೆ ಡ್ರೈವರ್ ಏನಂದ? ಹ್ಞೂ ಅಂದ. ಅವನ ಅಂಕಲ್ ಏನಂದ? ಇಲ್ಲ ಹೋಗಲ್ಲ, ನೀವು ಆಚೆ ವಾಪಸ್ ಹೋಗ್ಬಿಡಿ ಅಂತ. ನೀನು ನಾಕಲ್ ಅನ್ಬೇಕು ಅವನಿಗೆ. ಮಚ್ಚ ಇವಾಗ ರಿಯಲ್ ಆಫ್ ರೋಡ್ ಸ್ಟಾರ್ಟು. ಹಾಂ ಆ್ಯಕ್ಚುಲಿ ಫುಲ್ ಐತು ಆಫ್ ರೋಡ್ ಅದು, ಹಂಗಾಗಿ ಅವ್ರು ಹೇಳೋದು ಹೋಗ್ಬೇಡಿ ಅಂತ. ನಾನು ನೋಡಿದ್ದು ಯೂಟ್ಯೂಬಲ್ಲಿ ನೋಡಿದ್ದೆ. ಬಟ್ ಈ ಗಾಡೀಲಿ ಹೋಗೋಕ್ಕಾಗಲ್ಲ, ಒಂದು ಕಡೆ ನಿಲ್ಲಿಸ್ಕೊಬೇಕು ನಾವು. ಅಯ್ಯೋಪ್ಪ ಏನು ಮಾಡೋದು? ಅದೊಂದು ಕತೆ ಐತೆ ಗೊತ್ತಾ? ಹಾಂ ಕೇಳಿದ್ಯಾ ಕತೆ? ಅದು ಫಸ್ಟ್ ಇರೋದೇ ಬರುತ್ತೆ. ಶಿಕಾರಿಗೆ ಹೋಗಿದ್ನಂತ ಒಬ್ಬ. ತೆಂಗಿಸ್ಕೋಬೇಕು ಇವಾಗ. ಕೇಳೋ. ಶಿಕಾರಿಗೆ ಹೋಗಿದ್ನಂತ ಒಬ್ಬ, ಆಯಿತಾ? ಕೋವಿ ತಗೊಂಡು ಹೋಗಿದ್ನಂತೆ. ಅವಾಗ ಕೋವಿಲ್ ಏನು ಮಾಡ್ರು ಚಿತ್ತ ಹೊಡ್ಯೋಕ್ಕಾಗಿಲ್ಲಂತೆ. ಅವಾಗ ಚಿರತೆ ಅಂತ ಏನಕ್ಕೆ ಬಂದಿದ್ಯಾ ಅಂತಂತೆ. ಶಿಕಾರಿ ಮಾಡೋಕ್ಕೆ ಅಂದಂತೆ. ನೀವು ಹೋಗಪ್ಪ. ಒಂದು ಒಬ್ಬ ಬೇಟೆ ಆಡೋಕ್ಕೆ ಅಂತ ಹೋಗ್ತಾನಂತೆ ಕೋವಿ ತಗೊಂಡು, ಸರಿನಾ? ಕೋವಿ ತಗೊಂಡು ಬೇಟೆ ಆಡೋಕ್ಕೆ ಹೋದಾಗ ಚಿರತೆ ಕಾಣತ್ತಂತೆ ಎದುರಿಗೆ. ಇವನು ಏನು ಶೂಟ್ ಮಾಡಿದ್ರೆ ಶೂಟೇ ಆಗಲ್ಲಂತೆ. ಅದಕ್ಕೆ ಅವ್ನು ಹೇಳ್ತಾನಂತೆ, ಚಿರತೆ ಕೇಳುತ್ತಂತೆ ಏನಕ್ಕೆ ಬಂದಿದ್ಯಾ ಅಂತ. ಬೇಟೆ ಆಡೋಕ್ಕೆ ಇರ್ತಾನಂತೆ. ಬೇಟೆ ಆಗಿಲ್ವಾ ಅಂತಾನಂತೆ. ಆಗಿಲ್ಲ ಹಂಗಾರೆ ತಿರ್ಗು ಅಂತದಂತೆ. ತಿರ್ಗ್ತಾನಂತೆ. ತಿರುಗಿತಾನೆ ಸರ್ರೇ ಹೊಡಿತಂತೆ, ಸರಿನಾ? ಹಾಂ ಆಮೇಲೆ ಇನ್ನೊಂದು ದಿನ ಅವ್ನು ಹೆಂಡ್ತಿ ಹೇಳ್ತಾನಂತೆ, ಆ ಗನ್ ತೊಗೊಂಡೋದ್ರೆ ಆಗಲ್ಲ, ಮಿಷಿನ್ ಗನ್ ತಗೊಂಡೋಗಿ ಅಂತಾನಂತೆ. ಸರಿ ಅಂತೇಳಿ ಮಿಷಿನ್ ಗನ್ ತೊಗೊಂಡ್ಬತ್ತಾನಂತೆ. ಮಿಷಿನ್ ಗನ್ ತೊಗೊಂಡೋಗಿದ್ದ ದಿನ ಏನು ಮಾಡ್ರು ಶೂಟೇ ಆಗಲ್ಲಂತೆ. ಅದಕ್ಕೆ ಮತ್ತೆ ತಿರ್ಗಿ ನಿಲ್ತಾನಂತೆ. ಅವಾಗ ಚಿರತೆ ಹತ್ರ ಬಂದು ಹೇಳತ್ತಂತೆ, ನೀನೇನು ಶಿಕಾರಿ ಮಾಡೋಕೆ ಬರ್ತೀಯಾ ಇಲ್ಲ ತಿಕ್ಕ ಹೊಡ್ಸ್ಕೊಳಕ್ಕೆ ಬರ್ತೀಯಾ? ಹಂಗೆ ತಿಕ್ಕ ಮಚ್ಚ ಯಾವುದೋ ಇದ್ಲಿ. ಹೆಂಗೈತೆ ಮಚ್ಚ ಸ್ಪಾಟು? ದೀಪಕ್ ಹೆಂಗೈತ ಮಚ್ಚ ಸ್ಪಾಟು? ಅವನೆಲ್ಲೋ ಬರ್ತಾ. ಏನು ಇಲ್ಲೆಲ್ಲ ಮನೆ ಕಟ್ಟೋರು. ಲಾರಿ ಹೆಂಗೆ ಬಂತು ಇಲ್ಲಿಗೆಲ್ಲ? ಲಾರಿ ಹೆಂಗೆ ಬಂತು? ಅವನ ಅಂಕಲ್ನ ಹೊಡಿಬೇಕು ಸುಬ್ಬಿ ಅಂತಾರಲ್ಲ, ಹಂಗೆ ಅವ್ನ ಗಾಡಿ ಅವ್ನು ಹೆಂಗಂದ ಹೇಳು ಅಂಕಲ್. ಅವನು ಅಲ್ಲ ಡ್ರೈವರ್ ಫಸ್ಟಿಗೆ ಹೇಳ್ದ. ನಾನು ಫಸ್ಟ್ ಏನು ಕೇಳಿದೆ, ಈ ರೋಡ್ ಹೋಗುತ್ತಾ ದಿಬ್ಬಗಿರಿ ಬೆಟ್ಟಕ್ಕೆ ಅಂದೆ. ಡ್ರೈವರ್ ಏನಂದ? ಹ್ಞೂ ಹೋಗುತ್ತೆ ಅಂದ. ಇವನು ಪಕ್ಕದಲ್ಲಿ ಅಂಕಲ್ ಇದ್ದವನು, ಇಲ್ಲ ಎಕ್ಸಿಟ್ ಮಾಡಿ ಹೋಗಲ್ಲ, ನಾ ಮುನ್ನಡಿ ಅಂದ. ಓನ ಶಾಡ ಈ ರೋಡೇನು? ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ಹತ್ತಿಸ್ತೀನಿ ಕಣೋ. ಗಾಡಿ ಎಲ್ಲಿ ತನಕ ಹೋಯ್ತದೆ ಅಲ್ಲಿ ತನಕ ಕರ್ಕೊಂಡು ಹೋಗ್ತೀನಿ. ಇಲ್ಲೇ ಲೋಕಲ್ ಮತ್ತೆ ಏನೋ ಮಸ್ತಾಗೈತೆ ಪ್ಲೇಸು.
ಬರೋದ ಅವನೆಲ್ಲೋ ನೀನೊಂದು ಮುಗಿಯದ ಮೌನ ನಾ ಹೇಗೆ ತಿಳಿಯ ನಿನ್ನ ನೀನೊಂದು ಗನಯನ ಕವನ ಏನ್ ಮಗ ಇದೇನೋ ಎಕ್ಸಿಟ್ ಆಯ್ತದೇನು ಮಗ ಇಲ್ಲಿ ಯಾರು ಇದ್ರೆ ಬೆಟ್ಟಕ್ಕೆ ರೋಡ್ ಕೇಳು ಮಸ್ತ ಕಟ್ಟೋರಲ್ಲ ಇಲ್ಲಿ ಗಾಡಿ ನಿಲ್ಸಿದೆ ಅಲ್ಲ ನಿಲ್ಸಕ್ಕೆ ಹೇಳಿದ್ರು ಅಂತೇಳಿ ಹೋಗಿ ಪಾರ್ಕಿಂಗ್ ಮಾಡಿಬಿಟ್ರೆ ಏನು ಮಚ್ಚ ನಿಲ್ಸಕ್ಕೆ ಹೇಳಿದ್ರು ಅಂತೇಳಿ ಹೋಗಿ ನಮ್ಮನ್ ಬುಲೆಟ್ದು ಬ್ಯೂಟಿನೇ ಇದು ಮಚ್ಚ. ನೀ ಎಂಥ ರೋಡಲ್ಲಾರ ತಗೊಂಡೋಗಿ ಡಬಲಲ್ಲಿ ಅದಾನು ಕತ್ಕೊಂಡು ಹೋಯ್ತಿರ್ತದೆ. ಬರ್ರಿ ಹೋಗೋಣ. ಬಟ್ ಇವತ್ತು ನಾವು ಬಂದಿದ್ದು ರೋಡ್ ಚೆನ್ನಾಗೈತೆ. ಆ BSF ಕ್ಯಾಂಪ್ ಹೆಂಗಿತ್ತು ಹೇಳು. ಇಲ್ಲ ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪೇ. ಅಲ್ಲಿ ಗೇಟ್ ಅದು ಹಾಕಿದ್ರು ಗೊತ್ತಾ, ಅಲ್ಲಿ ನಾನು ನಿಲ್ಸ್ ಕೇಳಿದಾಗ ಅವ್ರು ಹೇಳಿದ್ರು ಸರ್ ಗಾಡಿ ಲೇಕೇಜ್ ಅಂದ್ರು. ನಾನು ಚಪ್ಪಲ್ ಹಾಕೊಂಬಂದಿಲ್ಲ, ಇವನು ಬುದ್ಧಿವಂತ ಶೂ ಹಾಕೊಂಬಂದ. ಅಲ್ಲ ಯಾವ ಬಾಯಿಲ್ ಹಳ್ಳಿಯೋನು ಅಂತೀಯಲ್ಲಿ. ಆರಾಮಾಗಿ ಹೋಯ್ತದೆ ಇಲ್ಲೆಲ್ಲ ಇಳಿಸಿದ್ರೆ. ಬಟ್ ಎಕ್ಸ್ಪಲ್ಸು ಹಿಮಾಲಯನು ಹಂಗೇನೋ ಚೇತಂಬ್ರು ಆಫಾ ಇಲ್ಲ ಡ್ಯೂಟಿಲಿ ಅವ್ರೆ ಮಚ್ಚ. ಇದ್ರಲ್ಲೇ ಮಚ್ಚ ವಿಡಿಯೋ ತೋರಿಸಿರೋದು ಆಕ್ಚುಲಿ ಯೂಟ್ಯೂಬಲ್ಲಿ ಹಾಕೋನೆ. ಮೋಸ್ಟ್ ಡೇಂಜರಸ್ ಆಫ್ ರೋಡ್ ಅಂತ ಹಾಕೋನೆ. ನೀನು ಹೋಗ್ಬೇಕಾಗಿತ್ತು ಗಾಡಿನ. ಕ್ಯಾತನ್ ಮುಖಿ ಹಿಂಗೆ ಐತೆ ಮಚ್ಚ. ಡ್ಯೂಕೆಲ್ಲ ಕಷ್ಟ ಇಲ್ಲ ಹತ್ತೋದು. ಎಕ್ಸ್ಪಲ್ಸ್ ಆಗಿದೆ. ಹತ್ತುತ್ತೆ ಸಿಂಗಲ್ ಆದ್ರೆ ಡ್ಯೂಕ್ ಹತ್ತುತ್ತೆ. ಏನು ಮಸ್ತ್ ಆಗೈತೆ ಮಚ್ಚ ಪ್ಲೇಸ್. ಮಳೆ ಬಂದಿರೋದು ಮಚ್ಚ, ಅದಕ್ಕಾಗಿ ಇದೆಲ್ಲ ಕೊರ್ದಿರೋದು ನೋಡಿ. ಕಲ್ಲೆಲ್ಲ ಕೊರ್ಕೊಂಡು ಹೋಗಿರೋದು. ಒಂದು ಬಂಡೆ ಹೊಡೆದಾಗಿದ್ದು ಹಳ್ಳಿ ಮೇಲೆ ಏನು ಮಚ್ಚ. ಹಿಂಗೆ ಸುತ್ತರ್ಕೊಂಡು ಹೋಗ್ಬೇಕು. ವೆಹಿಕಲ್ ಹೋಗಿದ್ರೆ ಹತ್ರ ಬೇಗ ಹೋಗ್ತಿದ್ವಿ. ಇದೆಲ್ಲ ರೋಡ್ ಇಲ್ಲ ಗಾಡಿಯಲ್ಲಿ ಬರೋಣ. ಅಲ್ಲಿ ಟ್ರಂಚ್ ಹೊಡೆದವರು ಹಿಂಗೆ ಹೋಗ್ಬಾರ್ದು ಅಂತಾನೆ ಟ್ರಂಚ್ ಹೊಡೆದವ್ರ. ಇದು ಅಲೌಡ್ ಆಯ್ತು ಇಲ್ಲ ರೌಂಡ್ ಸ್ಟ್ರೀಟ್? ಅಲೌಡ್ ಯಾಕ ಅಷ್ಟೊಂದು ಜನ ಹೋಗೋರೆ. ಹುಡುಗಿಗೆಲ್ಲ ಬಿಡ್ತಾರೆ ಇಲ್ಲಿ. ನಡಿ ಹತ್ತು ಮಚ್ಚ. ಹಿಂಗೋರೆ ನೋಡಿದ ಬಾರ ಹಿಂಗೋರೆ ಸುಸ್ತಾಗ್ಬಿಟ್ಟು ಎಕ್ಸ್ಪ್ಲೋರ್ ದ ಅನ್ಎಕ್ಸ್ಪ್ಲೋರ್ ಅಂತಾರಲ್ಲ ಹಂಗೆ. ಮುಚ್ಚ ಮುಟ್ಟಿದೆ ಮುನಿ ಬರತ್ತಾ ಕ್ಯಾಂಪ್ ಆಗ್ಬೇಕು. ಸಾಮಾನು ಹೆಸರು ಬಿಡ್ತಾನೆ ಬರೋದು ಮಚ್ಚ. ದೀಪಕ್ ಇವಾಗ ಎಲ್ಲರೂ ಚಿರ್ತಾ ಬಂದ್ರೆ ಏನು ಮಾಡುತ್ತೆ ಅಂತ ಹೇಳ್ದೆ ಕೇಳ. ಮಗನ ಹತ್ರ ಡ್ರ್ಯಾಗರ್ ಇದೆ ಕುಚ್ಚಿ ಗಿಚ್ಚಿ. ನಾವೆಲ್ಲ ಮಚ್ಚ ಎಕ್ಸ್ಪಲ್ಸಲ್ಲಿ ಇದು ಈ ರೋಡಲ್ಲಿ ಹೋಗ್ಬೋದು ಕಾಣಬೇಕಾರೆ. ಆದರೆ ಚೇತಂಬ್ರ ಎಕ್ಸ್ಪಲ್ಸಲ್ಲಿ ಆಗಲ್ಲ. ಅವ್ರಿಗೆ ಮಾತ್ರ ಅದು ಕಾಲು ಇಕ್ಕುತ್ತೆ. ಇವಂದು ಐತಲ್ಲ ಯಾರ್ದು ಅಭಿಷೇಕ್ ಅನಿರುದ್ಧು
ಅನಿರುದ್ಧ ಗಾಡಿ ಇಲ್ಲಾದ್ರೆ ಕಾಲ ಕರೆಕ್ಟಾಗಿ ಹಿಡಿತದೆ. ಅಭಿಷೇಕ್ ಸುಮ್ಮನೆ ಹೋಗುತ್ತೆ. ಅಭಿಷೇಕ್ದು ಚೆನ್ನಾಗಿ ಹೋಗುತ್ತೆ. ನಂದು ಡಿಯೋ ಮಸ್ತ್ ಹೋಗುತ್ತೆ. ಹಾಂ, ಫುಲ್ ಮಾಡಿಫೈಡ್, ದಪ್ಪ ದಪ್ಪ ಟೈರು. ಮತ್ತೆ ರ್ಯಾಲಿ ಥರ ಮಾಡ್ಬಿಡು ಡಿಯೋನಾ. ರಿಯೋನ ಅಂತೇನೆ, ಡಿಯೋನ. ಅಯ್ಯ ಯಾರದು ಅಲ್ಲ ಟೆರರಿಸ್ಟ್ ಏನೋ ಮಾಡ್ತವ್ರೆ ನೋಡಿಬ್ರು. ಹುಡುಗಿನ ಅಲ್ಲೇ ಹುಡುಗ ಇಬ್ರು. ಯಾರೋ ಅವ್ರು ಕಬ್ಬಲ್ ಸರ್ ನೋಡು. ವೀಡಿಯೋ ಬ್ಲರ್ ಆಗಿಬಿಟ್ಟೈತೆ ಎಲ್ಲ ಅವನು. ಅಂದರೆ ಇದು ಬೆಳಿಗ್ಗೆ ಬರ್ಬೇಕಿತ್ತು. ನಾನು ಬೆಳಿಗ್ಗೆ ಇಲ್ಲಿ ಬರೋಣ ಅನ್ಕೊಂಡೆ, ಬಂದಿದ್ರು ಒಬ್ಬನೇ. ಮತ್ತೆ ಮುಡುಗಿ ಮಾಡ್ಕೊಂಡು ಬರ್ತೀನಿ ನೋಡು. ಅಲ್ಲ ಕಣೋ, ಒಳ್ಳೆ ಬ್ಲಾಕ್ ಮಾಡ್ಬೋದು ನೀನು. ನಾನು ಆ್ಯಕ್ಚುಲಿ ಬೆಳಿಗ್ಗೆ ಬರೋಣ ಅನ್ಕೊಂಡಿದ್ದೆ. ಬೆಳಿಗ್ಗೆ ಎಲ್ಲರೂ ಬಂದಿದ್ರೆ ಒಬ್ಬನೇ ಸನ್ಸೆಟ್ ತನಕ ಹೋಗ್ಬೋದಾ? ಬೆಂಕ್ಕೊಂಡ್ಬಿಡ್ತಿದ್ದೆ ಬೆಳಿಗ್ಗೆ ಬಂದಿದ್ರೆ. ಸೂರ್ಯ ಮುಳುಗೋತ್ತಿಗೆ ಹೋಗ್ಬೋದಪ್ಪ. ಆಗ್ತಿಲ್ಲ ಒಬ್ಬನೇ ಬಂದಿದ್ರೆ ನಿಜವಾಗ್ಲೂ ಮತ್ತೆ ರೆಸಾರ್ಟ್ ನೋಡೋದು ಮಜ್ಜ ಬೂಸ್ಟ್ ಆಗಿಬಿಡ್ತೀವಿ. ಯಾವುದು ಅಲ್ಲಿದೆ ನೋಡಿ ಸ್ಟೋನ್. ನೋಡು ಮಚ್ಚ, ಇದ್ರಲ್ಲೆಲ್ಲ ಅವಾಗೆಲ್ಲ ಗಾಡಿ ಹೋಗೋದಂತೆ. ಹಿಂಗಿರ್ಲಿಲ್ಲ ರೋಡು ಹೋಗೋದು. ಏತಾಕ್ತಾರೆ ಇದರಲ್ಲಿ ಗಾಡಿ ಹೋಗಿದೆ ಅಂದ್ರೆ. ಮಳೆ ಬಂದು ಬೇಕಂತ ಮಾಡಿರೋದು ಶಿಷ್ಯ. ಇದೆಲ್ಲ ಮಣ್ಣು ಕೊರೆದೋಗಿರೋದು ಮಳೆಗೆ. ಹೊರಗೋದಿರೋದಂದ್ರೆ ಅಂದರೆ ನೀರು ಸ್ಪೀಡಾಗಿ ಬರುತ್ತಲ್ಲ, ನೋಡಿ ಇದೆಲ್ಲ ಕೊರೆದಿರೋದು. ಸ್ವಲ್ಪ ಕ್ರೇಜಿ ಆಗೈತೆ ತಾನೇ ಪ್ಲೇಸು. ವರ್ತಾ ಊಟ ತಗೊಂಬರಲ್ಲ ಗಂಡು ಅಂತ ಅಂದೆ ಇವನಿಗೆ. ಊಟ ಕೊಡ್ಸೋಲ್ಲ ಲೌಡೆ ಅಂದೆ. ಅಲ್ಲ ಕಣೋ, ದೀಪ ನೀನು ತೊಗೊಂಡಿದ್ದೇನೆ ಇದು. ಇಮ್ಯಾಜಿನ್ ಮಾಡ್ಕೊಂಡು ಮಳೇಲಿ ಎಷ್ಟು ನೀರು ಬರ್ಬೋದು ಇಲ್ಲಿ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಸೀರಿಯಸ್ ಆಗಿ ಡಿಪ್ರೆಷನ್ ಅಲ್ಲಿ ನನಗೆ ಆಗ್ತಾ ಇಲ್ಲ ಇದಕ್ಕೆ. ಡೈಲಾಗ್ ಹೊಡೆದಲ್ಲ ಎತ್ತು. ಯಾರು ಎತ್ತು ಹೇಳು. ಅವ್ನು ಬೆತ್ತೊಂಬರ ಅಲ್ತಾನೆ. ಎತ್ತಬೇಕಲ್ಲ ನಿಂಗೆ ಶಿಷ್ಯ. ಬರತ್ ನಾನು ಹ್ಞೂ ಅನ್ನು ಗಂಟೆ ಇಟ್ಕೊಂಡು ಹೋಗ್ಬಿಟ್ರೆ 10,000. 10,000 ಇಲ್ಲ, 10,000 ಅಲ್ಲ ಕಣ, 10 ಕೋಟಿ ಕೊಡ್ತೀರಾ ದುಡ್ಡು. ನೋಡಿ 1,000 ರೂಪಾಯಿ ಇಕ್ಕಿ ಅವ್ನು ಎತ್ಕೊಂಡು. ಮಚ್ಚ ಅದೇನೋ ಅದು ಗಂಧದ ಮರ ಅದು ಕಣೋ. ಮೇಲ್ಪಡಲಿದೆ ಕಾಣಿಸ್ತಾ ಇದ್ದೇನೋ ನಿಂಗೆ? ನಿಂಗೆ ಕಾಣಿಸ್ತೈತೇನ ಅದು? ಅಲ್ಲೋಡಲ್ಲಿ ಡ್ರ್ಯಾಗನ್ ಫ್ರೂಟ್. ಯಾವುದು? ಹಾಂ, ಸಾಮಾನು. ಅಲ್ಲ ಇದು ಬಂದ್ರೆ ಅಟ್ಯಾಕ್ ಮಾಡಿದ್ರೆ ಪ್ರಜ್ವಲ್ ಬಂದ್ಬಿಟ್ಟು ನೋಡ್ರೆ ಉಡಾಸ್. ನಾ ಏನಿಲ್ಲ ಪ್ರಜ್ವಲ್, ಸುಮ್ಮನೆ ತಿರ್ಗಿ ನಿಲ್ತಾನೆ ಅಷ್ಟೇ. ಅವನ ಹತ್ರ ಡ್ರ್ಯಾಗರ್ ಇದೆ, ಅವ್ನು ಬರ್ತಾನೆ. ನೋಡು ಅದು ನೋಡು. ಏನದು? ಇದು ಅದೇನಂತ 2 ತಲೆದು. ರಕ್ತ ಹಿಡಿಯುತ್ತೆ ನೋಡು. ಜಿಗ್ನೆ ಅಲ್ಲ, ಲೀಚ್ ಅಲ್ಲ ಅದು. ಚಿಕ್ಕಮಗಳೂರು ಸುಮಾರು ಹ್ಞೂ ಮದುದು ಕಾಲೆಲ್ಲ ಹೋಯ್ತು ಕಣೋ. ಹೌದಾ? ಸುಮಾರು ಒಂದೇ ಒಂದು ಹತ್ತಿದ್ದು. ಅವ್ನು ರೂಮ್ ಬಂದು ಸ್ನಾನ ಮಾಡಿ ಎಲ್ಲ ತೆಗಿಯೋರ್ಗು ಅಲ್ಲೇ ಇದೆ ಅದು. ಹೌದಾ? ನಮ್ಮನ್ನು ಎಷ್ಟೋ ರಕ್ತ ಕುಡಿಯೋದು. ಬಿಟ್ಟೋಗಲ್ಲ ಮಚ್ಚ ಅದು. ಅದು ಫುಲ್ ದೊಡ್ಡ ಆಗತ್ತೆ ಗೊತ್ತಾ? ಹ್ಞೂ, ಫುಲ್ಲು ರಕ್ತ ಕುಡಿದ್ಮೇಲೆ ಅದಾಗೆ ಬಿದ್ದೋಗ್ಬಿಡುತ್ತೆ. ನದಿ ಅದು ಮಚ್ಚ ಮೇಲೆ ಇನ್ನೂ ಚೆನ್ನಾಗಿರುತ್ತೆ ನನ್ನ ಪ್ರಕಾರ. ನದಿ ಅಲ್ಲ ಕಣ. ಏರ್ಪೋರ್ಟ್ ಎಲ್ಲಿ ಬರ್ತದೆ ಇಲ್ಲಿ? ಫ್ಲೈಟ್ ಒಂದು ಕಾಣಿಸ್ತಾ ಇಲ್ವಲ್ಲ ಗೊಜಾ. ಇಟ್ಟಿರಪ್ಪ ಮಾಡ್ತೀರಾ. ಕೂತಿರ್ತಾ ಸೂಪರ್ ಒಳ್ದೋಯ್ತು ಬಾ. ನೆಕ್ಸ್ಟ್ ಆ ಬೆಟ್ಟಕ್ಕೆ ಹೋಗೋಣ ಶಿಷ್ಯ. ಚೆನ್ನಾಗೈತೆ ನೋಡೋದು. ಯಾವ್ದು ಕರೋ ಹೋಗೋಣ ಮಚ್ಚ, ಕರಿ ನೀನು ನೋಡಲ್ಲ ಅದು ಹೆಂಗಿದೆ. ಚಿಕ್ಕದಾದ್ರೆ ಟೆಂಟ್ ಹಾಕೋಣ ಶಿಷ್ಯ. ಇಲ್ಲ ಇಲ್ಲಿ ಇವತ್ತಿಲ್ಲ, ಅಮೆಝಾನ್ ಮಾಡಿ ಇಲ್ಲೇ ಬರ್ತಾರೆ. ಇವತ್ತು ಇಲ್ಲೇ ಇದ್ಬಿಡೋಣ.
ಪ್ಲೇಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗೈತೆ. ನಮಗೆ ಗೊತ್ತಿಲ್ಲ ಎಲ್ಲಿ ಹೋಯ್ತಾ ಇದೆ ಅಂತ. ಆ್ಯಕ್ಚುಲಿ ಇವಾಗ ಇದೇನು ನೋಡ್ತಾ ಇದ್ದೀರಾ, ಇಲ್ಲಿ ಆ್ಯಕ್ಚುಲಿ ರೋಡ್ ಇಲ್ಲ. ನಡ್ಕೊಂಡು ಹಾಗೆ ಅಂದಾಜಲ್ಲಿ ಬರಬೇಕು. ಹೆವಿ ಸುಸ್ತಾಗ್ತಿದೆ. ಒಂದು ನೀರು ಬಾಟ್ಲ ಸಮೇತ ತಂದಿಲ್ಲ. ಪ್ರಾಪರಾಗಿ ಪ್ಲ್ಯಾನ್ ಮಾಡ್ಕೊಂಡು ಬರಬೇಕಿತ್ತು. ಬರ್ರೋ ಆ್ಯಕ್ಚುಲಿ ನೆಕ್ಸ್ಟ್ ಲೆವೆಲ್ ಆಗಿದೆ ಪ್ಲೇಸ್ ಮಾತ್ರ. ಕ್ರೇಜಿ ಆಗಿದೆ. ಎಲ್ಲಿ ನೋಡ್ರು ಅಲ್ಲಿ ಎಲ್ಲಿ ತನಕ ಕಾಣಿಸ್ತಿದೆ ಅಲ್ಲಿ ತನಕ ಫುಲ್ಲು ಸಿಟಿನೇ ಕಾಣಿಸ್ತಿಲ್ಲ ನಮಗೆ. ಬೆಂಗಳೂರು ಹತ್ರ ಈ ಥರ ಒಂದು ಪ್ಲೇಸ್ ಇದೆ ಅಂತಲೇ ಗೊತ್ತಾಗಲ್ಲ. ನಿಜವಾಗ್ಲೂ ಸಾಕಾದಾಗಿದೆ ಮಾತ್ರ. ಮಸ್ತಾಗಿ ಕಾಣಿಸ್ತೈತೆ ಪ್ಲೇಸ್ ಮಾತ್ರ. ಮೊನ್ನ ನಿನ್ನಲ್ಲ ಇವನು ನಂಗೆ ನಿದ್ದೆ ಇಲ್ಲ, ಶಾಟ ಇಲ್ಲ ಅಂತ. ನಾಳೆ ಮಾರ್ನಿಂಗ್ ಶಿಫ್ಟ್ಗೆ ಹೋಗ್ಬೇಕಪ್ಪ. ಯಪ್ಪ ಎಲ್ಲೋನು ಅಲ್ಲೋನೇ ಇಲ್ಲಿ ಅಲ್ಲಿ ಹೇಳಿದ್ಯಾನೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಇಲ್ಲೇ ಹಚ್ಬಿಡೋಣ. ತಲೆಗಳು ಕೂಗ್ಬಿಡತ್ತೆ. ಹೋಗ್ಯಪ್ಪ ಫೋಟೋ ತೆಗಿಯೋಣ. ಹಿಂಗೆ ಬಾ ಎತ್ಕೊಳ್ಳಲ್ಲಿ. ದೀಪಕ್ ಒಂದು ಫೋಟೋ ಗೊತ್ತಾಯ್ತು. ಒಂದು ಫೋಟೋ ತೆಗಿಯೋಣ. ವೆಂಕಟಲ್ಲಿ ಹೇಳಿಲ್ವಾ ಈಸಿಯಾಗೈತೆ. ಫೈನಲಿ ರೀಚ್ ಆದ್ವಿ ಮಚ್ಚ ಟಾಪ್ಗೆ. ನಂದಿ ಹಿಲ್ಸಲ್ಲಿ ಇದೆಲ್ಲಿ ನಂದಿ ಹಿಲ್ಸು ಅಷ್ಟೊಂದು ಏನು ಅನ್ಸಲ್ಲ, ಮತ್ತೆ ಡೈರೆಕ್ಟ್ ಹೋಗ್ಬಿಡ್ತೀವಿ. ಇದು ಅಕ್ಕನ ಕ್ರೇಜಿ ಆಗೈತೆ ಮಾತ್ರ. ಕ್ರೇಜಿ ಇರ್ಬೇಕಂದ್ರೆ ಯಾರನ್ನ. ಹಲೋ ಕಲ್ ಜೋಡಿಸ್ನ ಶಿಷ್ಯ ಎಲ್ಲ ಜೋಡಿಸ್ಬೇಕು ಬಂದ್ಮೇಲೆ. ಶಿಷ್ಯ ಕಲ್ ಜೋಡಿಸ್ ಶಿಷ್ಯ. ಸಾಧನೆ ಗುರುತು. ನೋಡೋಣ ಬಾ ಮಚ್ಚ. ಹಾಂ ನನ್ನ ಶಿಷ್ಯ ಹಿಂದೆ ಇರ್ಬೇಕಲೇ. ಅಲ್ಲಿ ಹಂಗೆ ನಡಿಯೋ. ಹೆಂಗೋ ಹಿಂಗೆ ಒಣ ಬರೋ. ಮಚ್ಚ ಎಲ್ಲೋ ನಡೆಯಪ್ಪ ಸಾಗಣೆ. ಆಕ್ಚುಲಿ ರಿಟರ್ನ್ ಬರ್ಬೇಕಾದ್ರೆ ತುಂಬಾ ಕತ್ಲೆ ನಾನೆಲ್ಲ ಇಲ್ಲ. 4 ಜನ ಮೊಬೈಲಲ್ಲೂ ಚಾರ್ಜ್ ಜಾಸ್ತಿ ಇರಲಿಲ್ಲ.
ಇನ್ನೊಂದು ಇರೋದ್ರಲ್ಲೇ ಚಾರ್ಜ್ ಫ್ಲ್ಯಾಶ್ ಎಲ್ಲ ಹಾಕ್ಕೊಂಡು ಆ್ಯಕ್ಚುಲಿ ನಾವು ಬಂದಿದ್ದ ರೋಡಲ್ಲೇ ಇಳಿಲಿಲ್ಲ, ಕೆಳಗಡೆ ಕಾಡು ಒಳಗಡೆಯಿಂದ ಇಳಿದ್ಬಿಟ್ವಿ. ಅದು ರೋಡೇ ಇರಲಿಲ್ಲ, ಹೆಂಗೆಂಗೋ ಮಾಡಿ ರೋಡೆಲ್ಲ ಹೋಗ್ಕೊಂಡು ನೀರಲ್ಲಿ ಮಳೆ ಬಂದ ನೀರೆಲ್ಲ ಹರ್ಕೊಂಡು ಹೋಗಿರತ್ತಲ್ಲ, ಅದೇ ದಾರಿನ ಫಾಲೋ ಮಾಡಿಕೊಂಡು ಬಂದ್ವಿ. ಏನು ಬೇಕಾದ್ರೆ ಫುಲ್ ಕತ್ಲೆ ಆಗ್ಬಿಟ್ಟಿತ್ತು. ಲೋ ಇಲ್ಲೆಲ್ಲೋ ಅಷ್ಟೇ ಕಣೋ. ನನ್ನ ಮಕ್ಕಳ ಹೇಳ್ದೇನಲ್ಲ ಒಳಗೆ ಹೋಗೋಣ ನೈಟ್ ಬೇಡ ಅಂತ ಮುಚ್ಕೊಂಡು ತೆಗ್ಸ್ಕೊಡ್ರಿ ಐದು ಬರಲ್ಲ ನೋಡಲಿ. ಎಲ್ಲೋ ಲೇ ಆನೆ ಕಣೋ. ಏನೋ ಅಲ್ಲಿ ಬ್ಲ್ಯಾಕ್ ಆಗಿ ಬಂತು ಹೊಗೆ ತರ, ಹಂಗೆ ಹೋಯ್ತು. ನಿಜ ಕೊಡು. ಅಯ್ಯ ಇಲ್ಲೆಲ್ಲ ರೋಡ್ ಇತ್ತು. ಅಲ್ಲೇ ಐತೆ ಕಣೋ ರೋಡ್, ಲೋಡೆ ಇಲ್ಲೆಲ್ಲ ನುಗ್ಬೇಕು ಇವಾಗ. ಇಲ್ಲ ಇಲ್ಲ ಆಗಲ್ಲ, ಫುಲ್ ಮುಳ್ಳಿಂದಿದೆ. ಹಿಂಗೆ ಮುಂದೆ ಹೋಗಿ ನೀವು ಹಂಗೋಗ್ರಿ, ನಾವಿಬ್ರು ಹಿಂಗ್ ಬರ್ತೀರಿ. ಸರಿ ಲೇ ಬಾರೋ ಸುಮ್ಮನೆ ಒಟ್ಟಿಗೆ ಹೋಗೋಣ. ಸರಿ ಹೋಗಿ ಬರ್ರಿ, ನಮಗೆ ಗಂಡ್ಸಾರೆ ಹೋಗ್ರಿ. ಬಂತು ಬರೋಣ. ಬಂತು ಲವಡ ತೆಗ್ಸ್ಕೊಡ್ರಿ. ಎಲ್ಲೋ ಇರೋದು ರೋಡ್. ಅಲ್ಲೇ ಐತೆ ಬಾರೋ ಮುಂದೆ, ಹಂಗೆ ಹೋಗೋಣ. ಯಾವುದೋ ಇಲ್ಲಿ ಮನೆಗೆ ಹೆಂಗೆ ಹೋಗೋದು? ಫ್ಲಾಶ್ ಹಾಕಿ ಬರಲಿ. ಏನು ಮಗು ಕಣೋ ಲೌಡೆ ಎದುರು ಬಿಟ್ಟ. ಫೈನಲಿ ಗಾಯ್ಸ್ ಗಾಡಿ ಹತ್ರ ಬಂದ್ವಿ. ನಾನು ಎದುರು ಒಂದೇ ವಿಷಯ ಏನು ಕೇಳು, ನೀರಿಗೆ ನೀರೀಗ ನಿಂಗೆ ಡ್ಯಾಶ್ ಗಂಡ ಅವ್ನಿಗೆ ಜಲ್ಗಂಡ. ಆ್ಯಕ್ಚುಲಿ ಮೊಬೈಲಲ್ಲಿ ಚಾರ್ಜ್ ತುಂಬ ಕಮ್ಮಿ ಇತ್ತು ಅಂತ ವೀಡಿಯೋ ಮಾಡಿರಲಿಲ್ಲ. ಬಟ್ ಅಲ್ಲಿ ಏನು ಹೋಗ್ತಿದ್ದು ರುಬಿಕಾನು ಮಸ್ತಾಗಿ ಓಡಿಸ್ತಾ ಗಾಡಿ, ಸೌಂಡ್ ಮಾತ್ರ ಸಕ್ಕತ್ತಾಗಿತ್ತು. ಅದಕ್ಕೆ ಒಂದು ಕ್ಲಿಪ್ ತೊಗೊಳ್ಳೋಣ ಅಂತೇಳಿ ವೀಡಿಯೋ ಮಾಡಿದೆ. ಇವತ್ತಿಗೆ ಇಷ್ಟೇ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.